ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ರಾಹುಲ್ ಗಾಂಧಿ ಮಾಡಿದಂತಹ ಪ್ರೆಸ್ ಕಾನ್ಫರೆನ್ಸ್ ಇದೆಯಲ್ಲ, ಮತಗಳ್ಳತನದ ಬಗ್ಗೆ, ವೋಟ್ ಚೋರಿ ಅಂತ ಏನು ಕರೆದು ಒಂದು ಪ್ರೋಗ್ರಾಮನ್ನು ಮಾಡಿದ್ರು, ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಅದರಲ್ಲಿ ಒಂದು ಎಕ್ಸಾಂಪಲ್ ಆಗಿ ಕರ್ನಾಟಕದ ಒಂದು ಕ್ಷೇತ್ರ, ಬೆಂಗಳೂರಿನ ಕ್ಷೇತ್ರ, ಬೆಂಗಳೂರು ಸೆಂಟ್ರಲ್, ಆ ಲೋಕಸಭಾ ಕ್ಷೇತ್ರದಲ್ಲಿ ಹೇಗೆಲ್ಲ ಗೋಲ್ಮಾಲ್ ನಡೆದಿದೆ, ಇದೇ ರೀತಿ ಕನಿಷ್ಠ 25 ಕ್ಷೇತ್ರಗಳಲ್ಲಿ ಗೋಲ್ಮಾಲ್ ನಡೆದಿದೆ. ಅದರಲ್ಲಿ ನರೇಂದ್ರ ಮೋದಿ ಅವರ ವಾರಣಾಸಿನೂ ಸೇರಿಕೊಂಡಿದೆ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಮತ್ತು ಚಾಲೆಂಜ್ ಮಾಡಿದ್ದಾರೆ. ವಾರಣಾಸಿಯ ಡೀಟೇಲ್ಸನ್ನು ನನಗೆ ಕೊಡಿ, ನಾವು ಸಾಬೀತು ಮಾಡ್ತೀವಿ ಅಲ್ಲಿ ಅಕ್ರಮ ನಡೆದಿದೆ, ಚುನಾವಣಾ ಅಕ್ರಮ ನಡೆದಿದೆ, ಮೋದಿ ಗೆದ್ದಿರೋದು ಕಳ್ಳದಾರಿಯಲ್ಲಿ, ವೋಟ್ ಕದ್ದು, ಅದನ್ನು ನಾವು ನಿರೂಪಿಸ್ತೀವಿ, ನೋಡಿ ಎಕ್ಸಾಂಪಲ್ ಇಲ್ಲಿದೆ ಅಂತ ನಿನ್ನೆ ದೆಹಲಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದನ್ನು ವಿವರಗಳನ್ನು ಬಹಿರಂಗಗೊಳಿಸಿದರು. ಎಲ್ಲ ಡೇಟಾ ಹೊರಗಿಟ್ಟಿದ್ರು, ಯಾವ್ಯಾವ ರೀತಿ ಎಲ್ಲೆಲ್ಲಿಂದ ಹೇಗೆ ವೋಟರ್ಗಳು ಆ್ಯಡ್ ಆದರು, ಕಳ್ಳತನವಾಗಿ ಬಂದರು, ಹೇಗೆ ಏನು ಎತ್ತ ಅಂತ ಅದನ್ನೆಲ್ಲ ವಿವರಿಸ್ತೀನಿ. ಅದರ ಜೊತೆಗೆ ಇವತ್ತು ಅದರ ಮುಂದುವರಿದ ಭಾಗವಾಗಿ ಬೆಂಗಳೂರಿನಲ್ಲೇ ಮತಾಧಿಕಾರ ರ್ಯಾಲಿ ಅನ್ನುವಂತಹ ಹೆಸರಿನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಅದರ ಬಗ್ಗೆ ಒಂದಷ್ಟು ಮಾತುಗಳನ್ನು ಆಡಿದ್ರು. ಮತ್ತು ಇವತ್ತು ಸಹ ರಾಹುಲ್ ಗಾಂಧಿ ಸವಾಲನ್ನು ಹಾಕಿದ್ರು. ಯಾಕೆ ನಮಗೆ ಡೇಟಾ ಕೊಡೋದಿಲ್ಲ, ನಿಮಗೆ ಧೈರ್ಯ ಇಲ್ಲವಾ ಅಂತ. ಅದರ ಜೊತೆಗೆ ಲೇಟೆಸ್ಟ್ ಅಪ್ಡೇಟ್ ಏನು ಅಂದರೆ, ಆ ಪ್ರೆಸ್ ಕಾನ್ಫರೆನ್ಸ್ ನಡೆದ ನಂತರ ಸಾಕಷ್ಟು ರಾಜ್ಯಗಳಲ್ಲಿ ಚುನಾವಣಾ ಆಯೋಗದ ವೆಬ್ಸೈಟ್ಗಳು ಬಂದಾಗಿದ್ದಾವೆ. ಜನ ಡೇಟಾ ಕೇಳ್ತಾರೆ ಅನ್ನೋ ಭಯ ಕಾಡ್ತಿದೆಯಾ ಚುನಾವಣಾ ಆಯೋಗಕ್ಕೆ? ಸೊ ಅದರಲ್ಲಿ ಏನೇನಾಗ್ತಿದೆ ಅದನ್ನು ಹೇಳ್ತೀನಿ, ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಬೆಲ್ ಐಕಾನ್ ಒತ್ತಿ. ಅದರ ಜೊತೆಗೆ ಬರುವಂತಹ ಮೆಂಬರ್ಶಿಪ್ ಅನ್ನುವಂತಹ ಆಪ್ಷನ್ ಏನಿದೆ ಅಲ್ಲಿಗೆ ಹೋಗಿ ಈ ಚಾನಲ್ಗೆ ನಿಮ್ಮ ಕಡೆಯಿಂದ ಯಾವ ಬಗೆಯ ಸಹಕಾರ ಸಹಾಯ ಕೊಡಬಹುದು ಅದನ್ನು ಕೊಡಿ ಅಂತ ವಿನಂತಿಸ್ಕೊಳ್ತೀನಿ. ಸೊ ಮೊದಲಿಗೆ ನಿನ್ನೆ ನಡೆದಂತಹ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಬೆಂಗಳೂರು ಸೆಂಟ್ರಲ್ PC ಮೋಹನ್ ಮತ್ತು ಮನ್ಸೂರ್ ಅಲಿ ಖಾನ್ ನಡುವೆ ನಡೆದಂತಹ ಒಂದು ಎಲೆಕ್ಷನ್ ಫೈಟ್. ಅದರಲ್ಲಿ PC ಮೋಹನ್ ಕೇವಲ 32,000 ಮತಗಳ ಅಂತರದಿಂದ ಗೆದ್ದಿದ್ದು. ಲೋಕಸಭಾ ಚುನಾವಣೆಯಲ್ಲಿ 32,000 ಮತಗಳ ಅಂತರ ಅನ್ನೋದು ಬಹಳ ಸಣ್ಣ ಅಂತರ. ಸ್ವಲ್ಪ ಈ ಕಡೆ ಆ ಕಡೆ ಮಾಡಿದ್ರೆ ಸಾಕು, ಅಷ್ಟು ಬಂದುಬಿಡುತ್ತೆ. ಸೊ ಅದನ್ನು ಮುಂದಿಟ್ಕೊಂಡು 6 ತಿಂಗಳ ಕಾಲ ನಾವು ಇದನ್ನು ಪರಿಶೀಲನೆ ಮಾಡಿದ್ದೀವಿ ಡೇಟಾವನ್ನು. ಈ ಕ್ಷೇತ್ರದಿಂದ ಇಲ್ಲಿ ದೊಡ್ಡ ಘೋಟಾಲ ನಡೆದಿದೆ, ದೊಡ್ಡ ಅಕ್ರಮ ನಡೆದಿದೆ, 1 ಲಕ್ಷಕ್ಕಿಂತ ಹೆಚ್ಚು ಮತಗಳ ಅಕ್ರಮ ನಡೆದಿದೆ. ಹೇಗೆ ನಡೆದಿದೆ ಅಂತ ರಾಹುಲ್ ಗಾಂಧಿ ನಿನ್ನೆ ಪ್ರೆಸೆಂಟೇಷನ್ನೇ ಕೊಟ್ಟರು, ಡಾಕ್ಯುಮೆಂಟ್ಗಳನ್ನು ರಿಲೀಸ್ ಮಾಡಿದ್ರು. ಸೊ ಅವರ ಪ್ರಕಾರ ಏನು 5 ರೀತಿಯಲ್ಲಿ ಅಲ್ಲಿ ನಡೆದಿರುವಂತಹದ್ದು ಅಂತ ಹೇಳಲಾಗ್ತಿದೆ. ಒಂದು, ಡೂಪ್ಲಿಕೇಟ್ ಮತದಾರರು, ಅಂದರೆ ಒಂದೇ ಮತದಾರ ಈ ರಾಜ್ಯದಲ್ಲೂ ಇದ್ದಾನೆ, ಬೇರೆ ರಾಜ್ಯಗಳಲ್ಲೂ ಇದ್ದಾನೆ, ಎಲ್ಲ ಕಡೆ ವೋಟ್ ಮಾಡ್ತಾನೆ, ಇಲ್ಲಿಯೂ ಸಹ 1, 2, 3, 4 ವೋಟ್ ಮಾಡಿರೋ ಸಾಧ್ಯತೆಗಳಿದೆ. ಆ ರೀತಿಯಾಗಿ 11,965 ವೋಟರ್ ಐ ಡಿಗಳಿದ್ದಾವೆ, ಮತದಾರರಿದ್ದಾರೆ, ವೋಟ್ ಹಾಕಿರೋರು ಇವರಲ್ಲ. ಫೇಕ್ ಆ್ಯಂಡ್ ಇನ್ವ್ಯಾಲಿಡ್ ಅಡ್ರೆಸ್, ಫೇಕ್ ವೋಟರ್ ಐ ಡಿಗಳನ್ನು ಬಳಸಿರೋರು ಅಥವಾ ಇನ್ವ್ಯಾಲಿಡ್ ಅಡ್ರೆಸ್, ಡೋರ್ ನಂಬರ್ 0, ಏರಿಯಾ ನಂಬರ್ 0, ಏನು ಅಡ್ರೆಸ್ಸೇ ಇಲ್ಲ ಆದರೂ ವೋಟರ್ ಐ ಡಿ, ಅಂಥದ್ದೊಂದು 40,009 ವೋಟರ್ ಐ ಡಿಗಳು, 40,009. ಆಮೇಲೆ ಬಲ್ಕ್ ವೋಟರ್ಸ್ ಆ್ಯಂಡ್ ಸಿಂಗಲ್ ಅಡ್ರೆಸ್, ಒಂದೇ ಜಾಗದಿಂದ 10 ಜನ ಒಂದೇ ಅಡ್ರೆಸ್. ಮಹದೇವಪುರದಲ್ಲಿ ಒಂದು ಜಾಗದಿಂದ 80 ವೋಟರ್ ಐ ಡಿಗಳು ಜನರೇಟ್ ಆಗಿದ್ದಾವೆ ಅದೇ ಅಡ್ರೆಸ್ಸಿಂದ. ಆ ಅಡ್ರೆಸ್ಗೆ ಹೋಗಿ ನೋಡಿದ್ರೆ ಅಪಾರ್ಟ್ಮೆಂಟ್ ಇರಬಹುದೇನೋ ಅನ್ಕೋಬೋದು ನೀವು, 80 ಜನ ಇದ್ದಾರೆ ಅಂದರೆ ವೋಟರ್ಸು. ಅಪಾರ್ಟ್ಮೆಂಟ್ ಅಲ್ಲ, ಸಿಂಗಲ್ ಮನೆನಾ? ಸಿಂಗಲ್ ಮನೆ ಅಲ್ಲ, ಸಿಂಗಲ್ ರೂಮ್. ಆ ರೂಮಲ್ಲೂ ಯಾರೂ ಇಲ್ಲ. ಆದರೆ ಆ ಅಡ್ರೆಸ್ಸಿಂದ 80 ವೋಟರ್ ಐ ಡಿಗಳು ಇಶ್ಯೂ ಆಗಿದ್ದಾವೆ. ಅವರೆಲ್ಲ ಯಾರಿಗೂ ವೋಟ್ ಹಾಕಿದ್ರು? ಮತ್ತು ಮಿಸ್ಯೂಸ್ ಆಫ್ ಫಾರ್ಮ್ 6, ಹೊಸದಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಗೊಳ್ಳೋದಕ್ಕೆ ಫಾರಂ 6 ತುಂಬಬೇಕಾಗುತ್ತೆ. ಅದರಲ್ಲಿ ಗೋಟಾಲ ಮಾಡಿದ್ದಾರೆ, ಅಕ್ರಮ ಮಾಡಿದ್ದಾರೆ, ಸೇರಿಸಿದ್ದಾರೆ 33,692. ಈ ಸಿಂಗಲ್ ಅಡ್ರೆಸ್ಸಲ್ಲಿರುವಂಥ ವೋಟರ್ ಐ ಡಿಗಳು ಅಂದರೆ 80, 100, 20 ಜನ ಒಂದೊಂದೇ ಅಡ್ರೆಸ್ ಕೊಟ್ಟಿರೋದು 4,132. ಹೀಗೆ ಸುಮಾರು 1 ಲಕ್ಷದವರೆಗೆ
ಈ ಅಕ್ರಮಗಳು ನಡೆದಿದ್ದಾವೆ ಅಂತ ಡೇಟಾ ಸಮೇತವಾಗಿ ಡಾಕ್ಯುಮೆಂಟ್ ಸಮೇತವಾಗಿ ನಿನ್ನೆ ರಾಹುಲ್ ಗಾಂಧಿ ಪ್ರೆಸೆಂಟೇಷನ್ ಕೊಟ್ಟರು. ಯಾವಾಗ ಆ ಪ್ರೆಸೆಂಟೇಷನ್ ಮುಗೀತೋ ಚುನಾವಣಾ ಆಯೋಗ ನಡುಗೋಯ್ತು. ಯಾಕೆಂದರೆ ಇದು ಅಪವಿತ್ರ ಮೈತ್ರಿ, BJP ಮತ್ತು ಚುನಾವಣಾ ಆಯೋಗದ ನಡುವೆ ಅಪವಿತ್ರ ಮೈತ್ರಿ ಇದೆ. ಚುನಾವಣಾ ಆಯೋಗ BJPಯನ್ನು ಗೆಲ್ಲಿಸೋದಕ್ಕೆ ಏನು ಬೇಕೋ ಅದು ಸಹಾಯ ಮಾಡಿದೆ. BJP ಮತಗಳನ್ನು ಕದ್ದು ಚುನಾವಣೆ ಗೆದ್ದಿದೆ. ಆ ಮೂಲಕನೇ ನರೇಂದ್ರ ಮೋದಿ ಇವತ್ತು ಪ್ರಧಾನಿಯಾಗಿರೋದು. 25 ಸೀಟುಗಳಲ್ಲಿ ಈ ಥರ ಮಾಡಿದ್ದಾರೆ. ಆ 25 ಸೀಟು ಇಲ್ಲ ಅಂದಿದ್ರೆ ಇವರು ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ಇದು ರಾಹುಲ್ ಗಾಂಧಿ ಆರೋಪ. ಅದರ ಜೊತೆಗೆ ಅವರದೇ ಕ್ಷೇತ್ರ ವಾರಣಾಸಿ, ಅವರು ಸ್ಪರ್ಧೆ ಮಾಡಿದಂತಹ ಕ್ಷೇತ್ರ, ಅಲ್ಲಿಯೂ ಸಹ ಮತವಂಚನೆ ನಡೆದಿದೆ, ಮತಗಳ್ಳತನ ನಡೆದಿದೆ. ಅದರ ಡೇಟಾ ನನಗೆ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ EC ಅಂತ ಪ್ರಶ್ನೆ ಮಾಡ್ತಾರೆ ರಾಹುಲ್ ಗಾಂಧಿ. ಕೊಟ್ಟರೆ ನಾವು ನಿರೂಪಿಸ್ತೀವಿ, ಅಲ್ಲಿಯೂ ಸಹ ಅಕ್ರಮ ನಡೆದಿದೆ. ಯಾಕೆಂದರೆ ಆರಂಭದ ಹಂತದ ಮತ ಎಣಿಕೆಯಲ್ಲಿ ಮೋದಿಯವರು ಹಿನ್ನಡೆಯಲ್ಲಿದ್ದರು. ಅದೇ ರೀತಿ ಬೆಂಗಳೂರು ಸೆಂಟ್ರಲ್ನಲ್ಲಿಯೂ ಸಹ PC ಮೋಹನ್ ಹಿನ್ನಡೆ ಇತ್ತು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವೋಟರ್ಸ್ ಕೌಂಟಿಂಗ್ ಬಂದ ತಕ್ಷಣವೇ ದಿಢೀರಂತ ಚುನಾವಣಾ ಫಲಿತಾಂಶಗಳು ಬದಲಾದವು. ಏನಿದರ ಅರ್ಥ? ಈ ಕಾರಣಕ್ಕೇನೆ ಇದೆಲ್ಲ ಹೆಚ್ಚು ಅಕ್ರಮ ನಡೆದಿರೋದು. 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರು ಸೆಂಟ್ರಲ್ನ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಅವುಗಳಲ್ಲಿ ಮಹಾಘೋಟಾಲ ನಡೆದಿರೋದು ಮಹದೇವಪುರದಲ್ಲಿ ಅಂತ ಅವರು ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ. ಈ ಎಲ್ಲದರ ನಡುವೆ ನಾನು ಹೇಳಿದಂಗೆ ಚುನಾವಣಾ ಆಯೋಗದ ವೆಬ್ಸೈಟ್ಗಳು ಬಂದಾಗಿದ್ದಾವೆ ಕೆಲವು ರಾಜ್ಯಗಳಲ್ಲಿ. ಬಿಹಾರದ್ದು, ರಾಜಸ್ಥಾನದ್ದು, ಸುಮಾರು ರಾಜ್ಯಗಳಲ್ಲಿ ವೆಬ್ಸೈಟ್ಗೆ ಹೋದರೆ ನಿಮಗೆ ಸರ್ವರ್ ಡೌನ್ ಅನ್ನೋ ಥರ ತೋರಿಸ್ತಾ ಇದೆ. ಏನಿದರ ಅರ್ಥ? ಯಾವತ್ತೂ ಆಗದೇ ಇರೋದು ನಿನ್ನೆ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ನಡೆಸಿದ ತಕ್ಷಣವೇ ಅದಾಗುತ್ತೆ ಅಂದರೆ ಏನು ಅರ್ಥ? ಅರ್ಥ ಇಷ್ಟೇ, ಜನ ಅಲ್ಲಿ ಬಂದು ಡೌನ್ಲೋಡ್ ಮಾಡ್ಕೊಳ್ಳೋದು, ಡೇಟಾ ಕೇಳೋದು, ಈ ಥರದ್ದೇನಾದರೂ ನಡೆಯುತ್ತಾ ಅನ್ನುವಂತಹ ಭಯ ಕಾಡ್ತಿರ್ಬೇಕು ಎಲೆಕ್ಷನ್ ಕಮಿಷನ್ಗೆ. ಆ ಕಾರಣಕ್ಕೆ ವೆಬ್ಸೈಟ್ಗಳು ಡೌನ್ ಇದ್ದಾವೆ. ಇದರ ನಡುವೆ ರಾಹುಲ್ ಗಾಂಧಿಗೆ ಚುನಾವಣಾ ಆಯೋಗ ಉಲ್ಟಾ ಪ್ರಶ್ನೆ ಕೇಳಿದೆ. ರಾಹುಲ್ ಗಾಂಧಿ ಅವರು ಪ್ರಮಾಣ ಮಾಡಿ ಹೇಳಲಿ ಇವೆಲ್ಲವನ್ನು ಅಂತ. ಅದಕ್ಕೆ ರಾಹುಲ್ ಗಾಂಧಿ ಇವತ್ತು ಬೆಂಗಳೂರಿನ ಮತಾಧಿಕಾರ ರ್ಯಾಲಿಯಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಾನು ಸದನದ ಒಳಗೆ ಈ ದೇಶದ ಸಂವಿಧಾನದ ಮೇಲೆ ಆಣೆ ಮಾಡಿದ್ದೇನೆ, ಪ್ರಮಾಣ ಮಾಡಿದ್ದೇನೆ. ಅದಕ್ಕಿಂತ ಪ್ರಮಾಣ ಏನು ಬೇಕು? ನಾನು ಈ ದೇಶದ ಆಪೋಸಿಷನ್ ಲೀಡರ್. ನನಗೆ ಡೇಟಾ ಕೊಡಬೇಕಾದ್ದು ನಿಮ್ಮ ಜವಾಬ್ದಾರಿ, ಪ್ರತಿಯೊಬ್ಬ ಪ್ರಜೆಗೂ ಕೊಡಬೇಕಾದ್ದು ನಿಮ್ಮ ಜವಾಬ್ದಾರಿ. ಯಾಕೆ ಕೊಡಲ್ಲ ನೀವು? ವಿಡಿಯೋ ತುಣುಕುಗಳನ್ನು ಯಾಕೆ ಕೊಡೋದಿಲ್ಲ? ಡೇಟಾ ಯಾಕೆ ಕೊಡೋದಿಲ್ಲ? ಎಲೆಕ್ಟ್ರಾನಿಕ್ ಡೇಟಾ ಕೊಡಿ, ನಾವು ನಿರೂಪಿಸ್ತೀವಿ ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಅಂತ. ಸಮಯ ಹಿಡಿಬೋದು, 6 ತಿಂಗಳಾಯಿತು ನಮಗೆ ಒಂದು ಕ್ಷೇತ್ರವನ್ನು ಅಧ್ಯಯನ ಮಾಡೋಕ್ಕೆ. ಆದರೆ ಸತ್ಯ ಹೊರಗೆ ಬರುತ್ತೆ, ನಾವು ಮಾಡ್ತೀವಿ, ನಮಗೆ ಡೇಟಾ ಕೊಡಿ ಅಂತ ರಾಹುಲ್ ಗಾಂಧಿ ಈಗ ಪಟ್ಟು ಹಿಡಿದು ಕೂತಿದ್ದಾರೆ. ಈ ನಡುವೆ ಏನಾಗುತ್ತೋ ಗೊತ್ತಿಲ್ಲ. ವಿಪಕ್ಷಗಳು ಆ್ಯಸ್ ಯೂಶ್ವಲ್ ರಾಹುಲ್ ಗಾಂಧಿಗೆ ಚಿಪ್ಪಿಲ್ಲ, ತಲೆ ಸರಿ ಇಲ್ಲ, ಇಂತಹ ಬಾಲಿಶವಾದಂತಹ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಈ ದೊಡ್ಡ ತಲೆಗಳೆರಡು ಮಿಸ್ಟರ್ ಮೋದಿ ಆ್ಯಂಡ್ ಅಮಿತ್ ಶಾ ಅವ್ರದ್ದೇ ಜಗತ್ತಲ್ಲ ಅವರು ಇದ್ದಾರೆ. ಯಾಕೆಂದರೆ ಅದಾನಿನ ಈಗ ಹೇಗೆ ಕಾಪಾಡಬೇಕು? ಟ್ರಂಪು ಬ್ಯಾಕ್ ಟು ಬ್ಯಾಕ್ ಹೊಡೆತಗಳನ್ನು ಕೊಡ್ತಿದ್ದಾನೆ ಭಾರತಕ್ಕೆ. ಟ್ರಂಪ್ ಜೊತೆಯಲ್ಲಿ ಈಗ ವ್ಯವಹರಿಸುವಂಥ ಪರಿಸ್ಥಿತಿಯಲ್ಲಿ ಮೋದಿ ಇಲ್ಲ. ಆ ಕಡೆ ಚೈನಾ ಕಡೆ ವಾಲಬೇಕು, ರಷ್ಯಾ ಕಡೆ ವಾಲಬೇಕು, ಅದಕ್ಕೆ ಜನರನ್ನು ಮಂಗ ಮಾಡಬೇಕು, ಒಪ್ಪಿಸ್ಬೇಕು. ಚೈನಾ ಕಡೆ ಯಾಕೆ ಹೋಗ್ತಿದ್ದೀರಿ ಅಂತ. ಅದರ ಜೊತೆಗೆ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಬೇರೆ ದೇಶದ ಚುನಾವಣೆಯಲ್ಲಿ ಬಾಡಿಗೆ ಭಾಷಣಕಾರನ ರೀತಿಯಲ್ಲಿ ಮೋದಿ ಡೈಲಾಗ್ ಹೊಡೆದು ಬಂದಿದ್ರಲ್ಲ, ಅದಕ್ಕೂ ಸಹ ಭಾರತದ ಜನತೆ ಪ್ರಶ್ನೆ ಕೇಳ್ತಾರೆ. ಅಂಥ ವ್ಯಕ್ತಿಯನ್ನು ನೀವ್ಯಾಕೆ ಬೆಂಬಲಿಸಿದ್ರಿ ಅಂತ ಜನ ಕೇಳ್ತಾರೆ. ಆ ಟೆನ್ಷನಲ್ಲಿ ಅವರಿದ್ದಾರೆ. ಇಲ್ಲಿ ಚುನಾವಣಾ ಆಯೋಗಕ್ಕೆ ತನ್ನದೇ ಟೆನ್ಷನ್. ಹಾಗಾಗಿ ವೆಬ್ಸೈಟ್ಗಳನ್ನು ಬಂದ್ ಮಾಡ್ಕೊಂಡು ಕೂತಿದೆ ಅಷ್ಟೇ. ಡೇಟಾ ಕೇಳ್ತೀರಾ? ಡೇಟಾನೇ ಕೊಡದೆ ಇಲ್ಲೇ ಹೋದ್ರೆ ಎಲ್ಲಿಂದ ಕೇಳ್ತೀರಿ? ಯಾರಾದರೂ ಕೇಳೋದಕ್ಕೊಂದು ಜಾಗ ಇರಬೇಕಲ್ವ, ಆ ಜಾಗನೇ ಬಂದ್ ಮಾಡಿಬಿಡ್ತೀವಿ ನಾವು. ಇದು ಇವರ ಯೋಗ್ಯತೆ. ನೋಡೋಣ, ಅದೇನು ಸರ್ವರ್ ಗ್ಲಿಚ್ ಅಂದರೆ ಸ್ವಲ್ಪ ಹೊತ್ತು ಕ್ಲಿಯರ್ ಆಗಬೇಕಲ್ಲ. ಇಂಜಿನಿಯರ್ಗಳೇನು ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ. ಕಣ್ಣು ಮುಚ್ಕೊಂಡು ಕಲ್ಲೆಸಿದ್ರೆ ಒಂದು ಇಂಜಿನಿಯರ್ ಮೇಲೆ ಬೀಳುತ್ತೆ. ಅಷ್ಟು ಜನ ಇಂಜಿನಿಯರ್ಗಳಿದ್ದಾರೆ. ಯಾರೊಬ್ಬರು ಸರಿ ಮಾಡ್ತಾರೆ. ಸರಿ ಮಾಡಿಸುವ ನಿಮಗೆ ಮನಸ್ಸಿದ್ರೆ ಅಷ್ಟೇ. ನೋಡೋಣ ಇನ್ನು ಏನೇನು ಮಾಡ್ತಾನೆ ಮಾಡಲಿ. ಒಟ್ಟಿನಲ್ಲಿ ವಿಪಕ್ಷಗಳು ಇದನ್ನು ಎಲ್ಲಿಗೆ ಬಿಡಬಾರ್ದು, ಸುಪ್ರೀಂ ಕೋರ್ಟ್ವರೆಗೆ ತಗೊಂಡು ಹೋಗಬೇಕು. ಡೇಟಾವನ್ನು ಅಲ್ಲಿ ಸಬ್ಮಿಟ್ ಮಾಡಬೇಕು. ಯಾರೆಲ್ಲ ಅಕ್ರಮ ಎಸಗಿದ್ದಾರೋ ಒಬ್ಬರನ್ನು ಬಿಡಬಾರ್ದು. ಯಾಕೆಂದರೆ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ.
ವೋಟರ್ ಪ್ರೊಸೀಜರಲ್ಲಿ, ವೋಟಿಂಗ್ ಪ್ರೊಸೀಜರಲ್ಲಿ, ಮತದಾನದಲ್ಲಿ ಅಕ್ರಮ ಎಸಗೋದು ಈ ದೇಶದ ಸಂವಿಧಾನದ ಹತ್ಯೆ ಆಗತ್ತೆ. ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು, ಪ್ರತಿಯೊಬ್ಬರಿಗೂ ಆಗಬೇಕು. ನೋಡೋಣ ಏನೇನಾಗುತ್ತೆ ಅಂತ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.